ಹರ್ಷಿತ್. ಆ ಮಗು ಹೆಸರು, ಅದು ಕೇವಲ 1 ವರ್ಷ 7 ತಿಂಗಳ ಮಗು. ನೋಡೋಕೆ ಪುಟ್ಟದಾಗಿ ಮುದ್ದಾಗಿ ಓಡಾಡ್ತಾ ಆಗ್ತಾನೆ ನಡೆಯೋದು ಕಲ್ತಿರುತ್ತೆ, ಮಾತಾಡೋದು ಕಲ್ತಿರುತ್ತೆ, ತೊದಲು ಮಾತಾಡ್ತಾ ಮುದ್ದಾಗಿ ನಡೀತಾ ಬೀಳ್ತಾ ಹೇಳ್ತಾ ಆಟ ಆಡೋ ವಯಸ್ಸು. ಆದರೆ ಆ ಮಗುವಿನ ಹಣೆ ಬರ ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅದು ಕೇವಲ 1.5 ವರ್ಷಕ್ಕೆ ಈ ಲೋಕನೇ ಬಿಟ್ಟೋಗೋಕ್ಕಿಂತ ಮುಂಚೆ ಅದು ಅನುಭವಿಸುತ್ತಲ್ಲ ಆ ನೋವು, ಆ ಸಂಕಟ, ಆ ನರಕಯಾತನೆ, ಅದು ತುಂಬ ದೊಡ್ಡದು ಅನಿಸುತ್ತೆ. ಆ ಮಗುವಿನ ದೇಹನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಡಾಕ್ಟರ್ಗೆ ಒಂದು ಕ್ಷಣ ನಂಬಕ್ಕಾಗಲಿಲ್ಲ. 50ಕ್ಕೂ ಹೆಚ್ಚು ಗಾಯಗಳ ಗುರುತು, ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಆಗ್ತಾಯಿತ್ತು, ಅಲ್ಲಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು. ಆ ಮಗುವಿನ ಪಕ್ಕೆ ಹತ್ರ ಎಲ್ಲ ಆ ಮಗುಗೆ ಆಲ್ಮೋಸ್ಟ್ ಒಂಥರ ರಕ್ತಗಳ ಎಲ್ಲ ಕಡೆ ಹೆಪ್ಪುಗಟ್ಟಿತ್ತು, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ತಿತ್ತು. ಇಷ್ಟೆಲ್ಲ ನೋವನ್ನು ಅನುಭವಿಸ್ಕೊಂಡು ಆ ಮಗು ಇದೇ ವರ್ಷದ ಮೇ 29ನೇ ತಾರೀಕು ಈ ಲೋಕನೇ ಬಿಟ್ಟು ಹೋಯಿತು. ಸೊ ಇಷ್ಟು ಕ್ರೂರವಾಗಿ ಆ ಮಗುನ ಸಾಯಿಸಿದಂಥ ಆ ಪಾಪಿ ಯಾರು, ಏನಕ್ಕೋಸ್ಕರ ಸಾಯಿಸ್ತಾ ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತಿನ ಈ ವಿಡಿಯೋದಲ್ಲಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮಗೇನಾದರೂ ಇದೇ ಥರದ ಟ್ರೂ ಕ್ರೈಮ್ ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಆಗಿರ್ಬೋದು, ಹಾರರು, ಸಸ್ಪೆನ್ಸು, ಥ್ರಿಲ್ಲರ್, ಈ ಥರದ ಜಾನ್ರಲ್ಲಿ ಕತೆಗಳು, ಸ್ಟೋರೀಸ್ನ ಕೇಳೋದು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಆ ಮಗು ಹೆಸರು ಹರ್ಷಿತ್ ಅಂತ. ಆಕೆ ತಾಯಿ 24 ವರ್ಷದ ಅಖಿಲ. ತಂದೆ ಅಂತ ಹೇಳ್ಕೊಂಡಂಥ ಪುಣ್ಯಾತ್ಮನ ಹೆಸರು ಅಷ್ಕರ್ ಅಂತ. ಆತ ತಂದೆ ಅಲ್ಲ, ಸ್ಟೆಪ್ ಫಾದರ್, ಮಲತಂದೆ ಅಂತ ಹೇಳ್ಬೋದು. ಈ ಅಖಿಲ ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಆಕೆಯ ಗಂಡ ಸ್ಯೂಸೈಡ್ ಮಾಡ್ಕೋತಾನೆ. ಆತ ಸೂಸೈಡ್ ಮಾಡ್ಕೊಳ್ಳೋ ಟೈಮಲ್ಲಿ ಅಖಿಲ 3 ತಿಂಗಳ ಗರ್ಭಿಣಿ ಆಗಿರ್ತಾಳೆ. ಆತ ಸತ್ತ ನಂತರ ಆ ಮಗುವಿಗೆ ಜನ್ಮ ಕೊಡ್ತಾಳೆ. ಆ ಮಗುವಿನ ಹೆಸರೇ ಹರ್ಷಿತ್. ಏನೋ ಹೆಸರಿಗೊಂದು ಮಗು ಅಂತ ಮಾಡಿಕೊಂಡು ಆಕೆ ಆ ಮಗುನ ಇಟ್ಕೊಂಡಿದ್ಲು. ಆಕೆ ಒಂದು ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡ್ತಿರ್ತಾಳೆ, ಡ್ಯಾನ್ಸ್ ಸ್ಕೂಲಲ್ಲಿ. ಅದೇ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಅಷ್ಕರ್ ಈಕೆಯ ಪರಿಚಯ ಆಗ್ತಾನೆ. ಆತ ವೃತ್ತಿಯಲ್ಲಿ ಡ್ರೈವರ್ ಆಗಿರ್ತಾನೆ. ಆತ ಈಕೆಗೆ ಪರಿಚಯ ಪ್ರೀತಿಗೆ ತಿರುಗುತ್ತೆ. ಇಬ್ಬರೂ ಲಿವಿನಲ್ಲಿರೋದಕ್ಕೆ ಶುರುವಾಗ್ತಾರೆ. ಇವಳು ಅಖಿಲ, ಅಷ್ಕರ್ ಮತ್ತು ಮಗು ಹರ್ಷಿತ್ 3 ಜನನೂ ಮನೇಲಿ ಇರೋದಕ್ಕೆ ಶುರು ಮಾಡ್ತಾರೆ. ಅಖಿಲಾಗೆ ಗಂಡ ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ಆದರೆ ಅದೇ ಅಷ್ಕರ್ ಹೆಂಡತಿ ಮಗು ಇದ್ರೂ ಸಹಿತ ಅವರಿಬ್ಬರನ್ನ ಬಿಟ್ಟು ಇವನು ಬಂದು ಅಖಿಲ ಜೊತೆ ಜೀವನ ಮಾಡ್ತಿರ್ತಾನೆ, ಲಿವಿನಲ್ಲಿರ್ತಾನೆ. ಇವರಿದ್ದಿದ್ದು ಕೇರಳದ ತಿರುವನಂತಪುರಂನಲ್ಲಿ. ಮೇ 29ನೇ ತಾರೀಕು ಅಖಿಲ ಮತ್ತು ಅಷ್ಕರ್ ಇಬ್ಬರೂ ಆ ಮಗುನ ಎತ್ಕೊಂಡು ಪನವೂರ್ ಅನ್ನೋ ಒಂದು ಏರಿಯಾದಲ್ಲಿದ್ದಂಥ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಬಂದವರು. ಈ ಮಗು ಗಂಟ್ಲಿಗೆ ಏನೋ ಸಿಗಾಕ್ಸ್ಕೊಂಡ್ಬಿಟ್ಟಿದೆ, ಇದು ಊಟ ಮಾಡ್ತಾ ಇದ್ದಾಗ ಏನೋ ಗಂಟ್ಲಲ್ಲಿ ಸಿಗಾಕೊಂಡು ಅನ್ಕಾನ್ಷಿಯಸ್ ಆಗಿದೆ ಅಂತ ಹೇಳ್ಕೊಂಡು ಬರ್ತಾರೆ. ಮಗುನ ಡಾಕ್ಟ್ರ್ ಕೈಗೆ ಒಪ್ಪಿಸಿದಾಗ ಡಾಕ್ಟ್ರು ಹೊರಗಡೆಯಿಂದ ನೋಡಿದಾಗ ಆ ಮಗು ಮೈ ಮೇಲೆ ತುಂಬ ಗಾಯಗಳಿರುತ್ತೆ. ಜೊತೆಲಿ ಸಿಗರೆಟ್ನಿಂದ ಸುಟ್ಟಿರೋ ಅಂಥ ಎಲ್ಲ ಕಲೆಗಳನ್ನ ನೋಡಿ ಡಾಕ್ಟರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ನವರು ಆ ಜಾಗಕ್ಕೆ ಬರ್ತಾರೆ. ಜೊತೆಗೆ ಡಾಕ್ಟರ್ ತನ್ನ ಕೈಲಾದಂಥ ಎಲ್ಲ ಪ್ರಯತ್ನವನ್ನು ಅವರು ಕೂಡ ಮಾಡ್ತಿರ್ತಾರೆ. ಆದರೆ ಆ ಮಗು ಬದುಕುಳಿಯೋದಿಲ್ಲ, ಆ ಮಗು ಸತ್ತು ಹೋಗುತ್ತೆ. ಮಗು ಮೈ ಮೇಲಿದ್ದಂಥ ಈ ಗಾಯಗಳನ್ನ ನೋಡಿದವ್ರಿಗೆ ಮಗುವಿನ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಅಂತ ಅನಿಸಿ ಅವರು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಆವಾಗ ಅವ್ರಿಗೆ ಇನ್ನಷ್ಟು ಭಯಾನಕವಾಗಿರುವಂಥ ವಿಷಯಗಳು ಕಣ್ಣು ಮುಂದೆ ಬರುತ್ತೆ. ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ಅಲ್ಲಲ್ಲಿ ದೇಹದಲ್ಲಿ ಬ್ಲಡ್ ಕ್ಲಾಟ್ ಆಗಿದೆ, 2 ಕೈನ ಮೂಳೆ ಮುರಿದೋಗಿದೆ. ಆ್ಯಕ್ಚುಲಿ ಆ ಮಗುನ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಬಂದಾಗ್ಲೇ 2 ಕೈಗೆ ಬ್ಯಾಂಡೇಜ್ ಹಾಕಿರ್ತಾರೆ. ಅಷ್ಟು ಹೀನಾಯವಾದ ಪರಿಸ್ಥಿತಿಯಲ್ಲಿ ಆ ಮಗುನ ಕರ್ಕೊಂಬಂದಿರ್ತಾರೆ. ಮೈಮೇಲೆಲ್ಲ ಸಿಗರೇಟ್ನಿಂದ ಸುಟ್ಟಿರೋ ಮಾರ್ಕ್ ಇರುತ್ತೆ. ಅದು 1 ದಿನಕ್ಕೆ ಆಗಿರುವಂಥ ಗಾಯಗಳೆಲ್ಲ ಕಂಟಿನ್ಯೂಸ್ ಆಗಿ ತುಂಬ ತಿಂಗಳುಗಳಿಂದ ಆ ಮಗುಗೆ ಟಾರ್ಚರ್ ಕೊಟ್ಟಿರ್ತಾರೆ. ಸೊ ಅಷ್ಟು ಕೆಟ್ಟದಾಗಿ ಆ ಮಗುವನ್ನು ನೋಡ್ಕೊಂಡಿರ್ತಾರೆ. ಕೆಲವೊಂದು ಹೊಸ ಗಾಯಗಳಿದ್ದರೆ ಕೆಲವೊಂದು ತುಂಬ ಹಳೆ ಗಾಯಗಳಿರುತ್ತೆ. ಸೊ ಇಷ್ಟೆಲ್ಲ ಇದ್ದಿದ್ದನ್ನ ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡಿ ಆ ತಕ್ಷಣ ಅವ್ರ ಅಪ್ಪ ಅಮ್ಮ ಅಂತ ಏನು ಹೇಳ್ಕೊಂಡು ಬಂದಿರ್ತಾರಲ್ಲ ಆ ಪುಣ್ಯಾತ್ಮರನ್ನ ಅರೆಸ್ಟ್ ಮಾಡ್ತಾರೆ. ಅಖಿಲ 24 ವರ್ಷದ ಅಖಿಲ, 31 ವರ್ಷದ ಅಷ್ಕರ್ ಇಬ್ಬರನ್ನೂ ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಆವಾಗ ಗೊತ್ತಾಗೋದು ಈಕೆ ಆತನ ಗಂಡ ಅಲ್ಲ, ಲಿವ್ ಇನ್ ಪಾರ್ಟ್ನರ್ ಅಂತ. ಜೊತೆಲಿ ಈಕೆ ಗಂಡ ಆಗಲೇ ಸತ್ತು ಹೋಗಿದ್ದಾನೆ ಅಂತ. ಈ ಅಷ್ಕರ್ಗೆ ಕೂಡ ಒಬ್ಳು ಹೆಂಡತಿ ಇರ್ತಾಳೆ. ಇವನು ಕೊಡೋ ಅಂಥ ಟಾರ್ಚರ್ನ ತಡೆಯೋಕ್ಕಾಗದೆ ಅವಳು ಇವನನ್ನು ಬಿಟ್ಟು ಹೋಗಿರ್ತಾಳೆ. ಅಷ್ಟು ಟಾರ್ಚರ್ ಕೊಡೋ ಅಂಥ ಒಂದು ರಾಕ್ಷಸಿ ಪ್ರವೃತ್ತಿ ಆ ಮನುಷ್ಯನಿಗಿರುತ್ತೆ. ಆ ಟಾರ್ಚರ್ ಕೊಡೋದು ಆ ಮಗುವಿನ ಮೇಲೆ ತೀರಿಸ್ಕೊತಾ ಇರ್ತಾನೆ ಅನಿಸುತ್ತೆ ಮೋಸ್ಟ್ಲಿ ಅವನು. ಸೊ ಅಷ್ಟೆಲ್ಲ ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಆ ಕೂಸಿಗೆ ಪಾಪ ಅವರು.
ಆ ಮಗು ಅಳ್ತಾ ಇತ್ತು ಅನ್ನೋ ಕಾರಣಕ್ಕೆ ನಾನು ಆ ಮಗು ತಲೆನ ಗೋಡೆಗೆ ಹೊಡೆದೆ ಅಂತ ಅವನು ಒಪ್ಕೋತಾನೆ. ಎಷ್ಟು ಕಟುಕ ಇರಬೇಕು. ಅದೇ ಮೇ 15ನೇ ತಾರೀಕು ಈಕೆ ಡ್ಯಾನ್ಸ್ ಕ್ಲಾಸಲ್ಲಿ ಕೆಲಸ ಮಾಡ್ತಿರ್ತಾಳೆ ಅಖಿಲ. ಈಕೆ ತಮಿಳ್ನಾಡಲ್ಲಿ ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಅನ್ನೋ ಕಾರಣಕ್ಕೆ ಆಕೆ ಹೋಗಿರ್ತಾಳೆ. ಬರೋ ಅಷ್ಟರಲ್ಲಿ ಆ ಮಗು 2 ಕೈ ಮುರಿದೋಗಿರುತ್ತೆ. ಆವಾಗ ಆ ಮಗುವಿಗೆ ಕರ್ಕೊಂಡೋಗಿ 2 ಕೈಗೆ ಬ್ಯಾಂಡೇಜ್ ಹಾಕಿಸ್ಕೊಂಡು ಕರ್ಕೊಂಬಂದಿರ್ತಾರೆ. ಸೊ ಇಷ್ಟೆಲ್ಲ ಇರುತ್ತೆ. ಜೊತೆಲಿ ಈ ಮಗು ಹುಟ್ಟಿದ ತಕ್ಷಣ ಏನು ಆ ಮೊದಲನೇ ಗಂಡನ ಅಪ್ಪ ಅಮ್ಮ ಏನಿರ್ತಾರೆ, ನಾವು ಈ ಮಗುನ ನೋಡ್ಕೋತೀವಿ ಅಂತ ಹೇಳಿ ಅಖಿಲನ ಹತ್ರ ಬಂದು ಆ ಮಗುನ ತೊಗೊಂಡು ಹೋಗಿರ್ತಾರೆ. ಒಂದು 3 ತಿಂಗಳು ತುಂಬ ಚೆನ್ನಾಗಿ ಆ ಮಗುನ ಅವ್ರು ಆರೈಕೆ ಮಾಡಿ ನೋಡ್ಕೋತಾರೆ. ಅದಾದಮೇಲೆ ಅಖಿಲ ಮಹಾತಾಯಿ ಇರ್ತಾಳಲ್ಲ, ಇವಳು ಚೈಲ್ಡ್ ಹೆಲ್ಪ್ ಲೈನು ಅವ್ರಿಗೆಲ್ಲ ಫೋನ್ ಮಾಡಿಕೊಂಡು ಒಂದಷ್ಟು ಜನಗಳನ್ನ ಗುಂಪು ಕೂಡಿಸ್ಕೊಂಡು ಒಂದಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಕೊಂಡು ಆ ಮಗು ನಂದು, ನಾನು ಆ ಮಗುವಿನ ತಾಯಿ, ನನಗೆ ಆ ಮಗು ವಾಪಸ್ ಬೇಕು ಅಂತ ಆ ಮೊದಲನೇ ಗಂಡನ ತಂದೆ ತಾಯಿಯಿಂದ ಆ ಮಗುವನ್ನು ವಾಪಸ್ ತೊಗೊಂಡ್ಬಂದು ಈ ಸಂಪತ್ತಿಗೆ ಈ ಸೌಭಾಗ್ಯಕ್ಕೆ ಇಸ್ಕೊಂಬಂದು ಆ ಮಗುನ ನೋಡ್ಕೊಳಕ್ಕೆ ಶುರು ಮಾಡ್ತಾಳೆ. ಅದಾದಮೇಲೆ ಆ ಮಗು ಮೇ 15ನೇ ತಾರೀಕು ಏನು 2 ಕೈನ ಅದು ಮುರ್ಕೋತು ಅಂತ ಗೊತ್ತಾಗುತ್ತೋ ಆವಾಗ ಖುದ್ದು ಅಖಿಲನ ತಂದೆ ತಾಯಿನೇ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಆ ಮಗುವಿಗೆ ಅಲ್ಲಿ ಚಿತ್ರಹಿಂಸೆ ಕೊಡ್ತಾಯಿದ್ರೆ, ದಯವಿಟ್ಟು ಆ ಮಗುನ ನಮಗೆ ಕೊಡಿಸಿ, ಅವ್ರ ಕಸ್ಟಡಿಯಿಂದ ನಮಗೆ ಕೊಡಿಸಿ ಅಂತ ಅಖಿಲನ ತಂದೆ ತಾಯಿ ಬಂದು ಬೇಡ್ಕೋತಾರೆ. ಆಗ ಕೂಡ ಈ ಅಖಿಲ ಮತ್ತು ಅಷ್ಕರ್ ಇಬ್ಬರೂ ಮಗುವಿನ ಕೈ ವಾಸಿಯಾಗಲಿ ಆಮೇಲೆ ತಂದು ಆ ಮಗುನ ನಿಮಗೆ ಒಪ್ಪಿಸ್ತೀವಿ ಅಂತ ಹೇಳಿ ಆ ಮಗುವನ್ನು ಪೊಲೀಸ್ನವ್ರ ಮುಂದೆ ನಮಗೆ ಬೇಕು, ಯಾಕೆಂದರೆ ಲೀಗಲಾಗಿ ನಾನು ಆ ಹೆತ್ತ ತಾಯಿ, ನಾನು ಇನ್ನೂ ಬದುಕಿರೋದೀನಿ ಅನ್ನೋ ಥರ ಏನೋ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ವಾಪಸ್ ಕರ್ಕೊಂಬಂದಿರ್ತಾರೆ. ಆದರೆ ಮಗುವಿನ ಕೈ ಎಲ್ಲ ವಾಸಿ ಆದಮೇಲೆ ಕರ್ಕೊಂಬಂದು ನಿಮ್ಮ ಹತ್ರ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಮಗುನ ಕರ್ಕೊಂಬಂದಿರ್ತಾರೆ ಅಖಿಲ ಮತ್ತು ಅಷ್ಕರ್. ಮೇ 15 ಆದಮೇಲೆ ಆಗುವಂಥದ್ದು ಈ ಪೊಲೀಸ್ ಸ್ಟೇಷನ್ ಸೀನು. ಅದಾದಮೇಲಿಂದ ಮೇ 29ನೇ ತಾರೀಕು ಆ ಮಗು ಕುಸಿದು ಬೀಳುತ್ತೆ. ಇಷ್ಟೆಲ್ಲ ಇಂಟರ್ನಲ್ಲಲ್ಲಿ ಆ ಮಗುಗೆ ಇಷ್ಟೆಲ್ಲ ನೋವು ಸಂಕಟಗಳಿದ್ದಾಗ ಆ ಮಗು ಹೇಗೆ ತಾನೇ ತಡೆಯೋದಕ್ಕೆ ಸಾಧ್ಯ? ಕೇವಲ 1 ವರ್ಷ 7 ತಿಂಗಳ ಮಗು, ಅದು ಕುಸಿದು ಬೀಳುತ್ತೆ. ಆವಾಗ ಇವರು ಆ ಮಗುನ ಡಾಕ್ಟರ್ ಹತ್ರ ಕರ್ಕೊಂಬಂದು ಏನೋ ತಿಂತಾಯಿತ್ತು, ಗಂಟ್ಲಿಗೆ ಸಿಗಾಕೋತು ಅಂತ ಸುಮ್ಮನೆ ನಾಟಕ ಮಾಡಿಕೊಂಡು ಸುಳ್ಳು ಹೇಳ್ಕೊಂಡು ಕರ್ಕೊಂಬರ್ತಾರೆ. ಆ ಮಗು ಮೈ ಮೇಲಿದ್ದಂಥ ಗಾಯಗಳನ್ನ ನೋಡಿ ಡಾಕ್ಟರ್ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಇಲ್ಲ ಅಂದಿದ್ರೆ ಇವ್ರು ಅಕಸ್ಮಾತ್ ಡಾಕ್ಟರ್ ಹತ್ರ ಕರ್ಕೊಂಬರದೆ ಹೋಗಿದ್ರೆ ಇವ್ರು ಈ ರಾಕ್ಷಸಿ ಕೃತ್ಯ ಮೋಸ್ಟ್ಲಿ ಆಚೆ ಬರ್ತಿರ್ಲಿಲ್ಲ ಅನಿಸುತ್ತೆ. ಮೊದಲನೇದಾಗಿ ಆ ಮಗುವಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದಕ್ಕೆ ಅಷ್ಕರ್ನ ಮೊದಲನೇ ಆರೋಪಿ ಅಂತ ತಗೋತಾರೆ. ಇಷ್ಟೆಲ್ಲ ಹಿಂಸೆ ಕೊಡ್ತಿದ್ರು ಆ ಮಾತಾಯಿ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದಲ್ಲ ಅಖಿಲ ಅನ್ನೋ ಈಡಿಯಟ್ಟು, ಅವಳನ್ನ 2ನೇ ಆರೋಪಿ ಅಂತ ಕನ್ಸಿಡರ್ ಮಾಡ್ತಾರೆ. ನಾವೆಲ್ಲ ಒಂದು ಮಗುನ ಸಾಕಬೇಕಾದ್ರೆ ಅದೇನಾದ್ರು ಬಿತ್ತು ಅಂದರೆ ಅಯ್ಯೋ ಬಿದ್ದುಬಿಡ್ತು, ಏನಾಯಿತು, ಎಂತಾಯಿತು, ಎಷ್ಟು ಗಾಯ ಆಗಿದೆಯೋ ಏನೋ, ಎಷ್ಟು ನೋವು ಅನುಭವಿಸ್ತಿರುತ್ತೋ ಏನೋ ಅಂತ ನಮ್ಮ ಹೊಟ್ಟೆನೇ ಉರಿಯುತ್ತೆ, ಸಂಕಟ ಆಗ್ತಿರುತ್ತೆ. ಆದರೆ ಇವಳು ಹೆತ್ತ ತಾಯಿಯಾಗಿ ಅದು ಹೇಗೆ ಆ ಮಗುನ ಅಷ್ಟು ಕೇರ್ಲೆಸ್ ಆಗಿ ಯಾವನೋ ಬಂದು ಹೊಡಿತಾ ಇದ್ರೆ ಬಿಟ್ಲೋ ಏನೋ ಗೊತ್ತಿಲ್ಲ. ಆಕೆಗೆ ಅಷ್ಟೊಂದು ಅವನು ಹುಚ್ಚಿದ್ದಿದ್ರೆ ಆ ಮಗುನ ಯಾರ ಹತ್ರನಾದ್ರೂ ಬಿಟ್ಟಿದ್ರು ಆ ಮಗು ಎಲ್ಲೋ ಬದುಕುತ್ತಾ ಇತ್ತು ಅನಿಸುತ್ತೆ. ಆದ್ರೂ ನಾನು ಲೀಗಲ್ ತಾಯಿ, ನಾನು ಹೆತ್ತ ತಾಯಿ ಅಂತ ಏನೇನೋ ನಾಟಕ ಆಡ್ಕೊಂಡು ಆ ಕೂಸನ್ನ ಎತ್ಕೊಂಡ್ಬಂದು ಈ ಸಂಪತ್ತಿಗೆ ಸಾಕೋ ಅಂತ ನಾಟಕ ಆಡಬೇಕಾಗಿರಲಿಲ್ಲ ಅನಿಸುತ್ತೆ ಅಖಿಲ ಅನ್ನೋ. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಅಷ್ಟು ಫ್ರಸ್ಟ್ರೇಷನ್ ಬರ್ತಾ ಇದೆ. ಮೋಸ್ಟ್ಲಿ ಈ ಕೇಸ್ನ ಕೇಳ್ತಾ ನಿಮಗೂ ಹೀಗೆ ಅನ್ನಿಸ್ತಾ ಇರ್ಬೋದು ಅನಿಸುತ್ತೆ. ಸೊ ಈ ಕೇಸ್ ಇನ್ನೂ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಡಿಗೆ ತೊಗೊಂಡಾದ್ಮೇಲೆ ಸ್ಥಳ ಮಹಾಜರು ಮಾಡ್ತಾರಲ್ಲ, ಆ ಥರ ಮಾಡಬೇಕಾದ್ರೆ ಇವ್ರನ್ನ ಅವ್ರ ಮನೆಗೆಲ್ಲ ಕರ್ಕೊಂಡು ಹೋದಾಗ ಮನೆ ಹತ್ರ ಇದ್ದ ಜನಗಳೆಲ್ಲ ಹೇಳಿದ್ದಿಷ್ಟೇ, ತುಂಬ ಹಿಂಸೆ ಮಾಡ್ತಾಯಿದ್ರು ಮಗುನ, ತುಂಬ ಅಳ್ತಾ ಇತ್ತು ಮಗು, ಯಾವಾಗಲೂ ಅಳ್ತಾ ಇತ್ತು. ಕೇಳಿದಾಗ ಏನಕ್ಕೋ ಅಳ್ತಾ ಇದೆ, ಆಟ ಮಾಡ್ತಾ ಇದೆ ಅಂತ ಅಖಿಲ ಆಗಿರ್ಬೋದು ಅಷ್ಕರ್ ಆಗಿರ್ಬೋದು ಹೇಳೋರು. ನಾವು ತುಂಬ ಸಲ ನೋಡಿದ್ದೀವಿ ಆ ಮಗುಗೆ ಹೊಡೆಯೋದು, ಆ ಮಗುಗೆ ಸರಿಯಾಗಿ ಟ್ರೀಟ್ ಮಾಡದೇ ಇರೋದನ್ನ ನೋಡಿದ್ದೀವಿ ನಾವು ಅಂತ ಅವರು ಪೊಲೀಸ್ನವ್ರ ಹತ್ರ ಹೇಳಿದ್ರಂತೆ. ಸೊ ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನಿಮ್ಮ ಸುತ್ತಮುತ್ತ ಆ ಥರದ್ದು ಏನಾದರೂ ಅಬ್ಯೂಸ್ ನಡೀತಾ ಇದ್ದರೆ ಅದು ಯಾರ ಮೇಲಾದರೂ ಆಗಿರ್ಬೋದು, ಮಗು ಮೇಲಾಗಿರ್ಬೋದು, ಹೆಣ್ಮಕ್ಳ ಮೇಲಾಗಿರ್ಬೋದು, ಯಾವುದೇ ಗಂಡು ಮಕ್ಕಳ ಮೇಲಾಗಿರ್ಬೋದು, ಅಬ್ಯೂಸ್ ಏನಾದ್ರು ನಡೀತಾ ಇದೆ ಅನಿಸಿದ್ರೆ ದಯವಿಟ್ಟು ಅದನ್ನು ಸೂಕ್ತ ಅಧಿಕಾರಿಗಳಿಗೆ ಗಮನಕ್ಕೆ ತರೋದು ಉತ್ತಮ ಅನಿಸುತ್ತೆ. ಮೇ ಬಿ ಇದು ದೊಡ್ಡವರಾಗಿದ್ದರೆ ಹೇಗೋ ತಪ್ಪಿಸ್ಕೊಂಡು ಹೋಗಿ ಎಲ್ಲೋ ಕಂಪ್ಲೇಂಟ್ ಕೊಡೋದು ಇನ್ನೊಂದೋ ಮಾಡಿರೋರು ಪಾಪ 1.5 ವರ್ಷದ ಕೂಸು ಏನು ಮಾಡುತ್ತೆ, ಅಕ್ಕಪಕ್ಕ ಮನೆಯವರು ಪೊಲೀಸ್ನವ್ರಿಗೆ ಏನಾದರೂ ಇನ್ಫಾರ್ಮ್ ಮಾಡಿದರೆ ಮೋಸ್ಟ್ಲಿ ಬದುಕ್ತಾ ಇತ್ತೇನೋ. ಸೊ ನಿಮ್ಮೆಲ್ಲರಿಗೂ ಅದೇ ರಿಕ್ವೆಸ್ಟು, ನಿಮ್ಮ ಸುತ್ತಮುತ್ತ ಈ ಥರದ್ದು ಏನಾದರೂ ನೀವು ನೋಟಿಸ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ನ ಕೊಟ್ಟು ಒಂದು ಜೀವನ ಕಾಪಾಡಿ. ಸೊ ಈ ಥರ ಸ್ಥಳ ಮಹಾಜರಿಗೆ ಅವ್ರ ಮನೆ ಹತ್ರ ಕರ್ಕೊಂಬಂದಾಗ ಅಷ್ಟರಲ್ಲಾಗಲೇ ಮನೆ ಸುತ್ತಮುತ್ತ ಇರೋರಿಗೆ ಗೊತ್ತಾಗಿತ್ತು ಆ ಮಗು ಸತ್ತು ಹೋಗಿದೆ, ಇವರು ಚಿತ್ರಹಿಂಸೆ ಕೊಟ್ಟಿರೋದ್ರಿಂದನೇ ಸತ್ತೋಗಿದ್ದು ಅಂತ. ಆ ಸುತ್ತಮುತ್ತ ಮನೆಯವ್ರು
ಕೈಯವರೆಲ್ಲ ಇಟ್ಕೊಂಡು ಸರ್ರೆ ಹೊಡೆದಿದ್ದಾರೆ ಅವ್ರನ್ನ. ಸೊ ಈ ಕೇಸಲ್ಲಿ ಇನ್ನೂ ಮುಂದೆ ಇನ್ವೆಸ್ಟಿಗೇಷನ್ ಆದಮೇಲೆ ಇನ್ನೂ ಏನೇನು ಹೊರಗಡೆ ಬರುತ್ತೆ ನೋಡಬೇಕು. ಇದು ರೀಸೆಂಟಾಗಿ ಮೊನ್ನೆ ನಡೆದಿರುವಂಥ ಕೇಸ್. ಇದು ಮೇ 29ನೇ ತಾರೀಕು ಈ ಕೇಸ್ ಆಗಿ ಕೇವಲ 4-5 ದಿನ ಕಳೆದಿರ್ಬೋದು. ಸೊ ಇನ್ನೂ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದಾಗಿತ್ತು ತುಂಬ ಡಿಸ್ಟರ್ಬ್ ಮಾಡಿದಂಥ ಒಂದು ಕೇಸ್. ಇದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ, ಹೇಗೆ ಸಾಧ್ಯ ಛೆ. ಸೊ ಇದಾಗಿತ್ತು ಆ ಪುಟ್ಟ ಕೂಸು ಹರ್ಷಿತ್ ಕೇಸ್. ಸೊ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.